ಕಾಡಾದರೇನು ತೋಟವಾದರೇನು ಎಂಬಂತೆ ಕೊಡಗಿನಲ್ಲಿ ವನ್ಯಜೀವಿಗಳು ಎಲ್ಲೆಲ್ಲೂ ತಮ್ಮ ಸಾಮ್ರಾಜ್ಯ ವಿಸ್ತರಿಸಿಕೊಳ್ಳುತ್ತಿವೆ. ಇದಕ್ಕೆ ಇತ್ತೀಚಿನ ಉದಾಹರಣೆಗಳೆಂದರೆ ಕಾಡಾನೆಗಳು. ಕಾಫಿ ತೋಟದಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ತೋಟವನ್ನೇ ಕಾಡೆಂದು ಬಗೆಯುತ್ತಿರುವ ಕಾಡಾನೆಗಳಿಂದಾಗಿ ಇಂದು ಸಮಸ್ಯೆ ಬಿಗಡಾಯಿಸಿದೆ. ತೋಟಗಳಿಗೆ ಲಗ್ಗೆ ಇಡುವ ಆನೆಗಳು ಸುದ್ದಿಯಾಗುತ್ತಿವೆ. ಆದರೆ ಕಾಫಿ ತೋಟಗಳಲ್ಲಿ ಮೇಯುವ ಜಿಂಕೆ, ಕಾಡುಕೋಣ ಮತ್ತಿತರ ಪ್ರಾಣಿಗಳು ಸುದ್ದಿಯಾಗಲಾರವು. ಕಾರಣ ಅವು ಮಾಡುವ ಹಾನಿ ಅತ್ಯಂತ ಕಡಿಮೆ. ಆದರೆ ಆನೆಯಂತೆ ಕಾಳಿಂಗ ಸರ್ಪ ಕೂಡ ಕೆಲವೊಮ್ಮೆ ಜೀವಕ್ಕೆ ಕುತ್ತು ತರಬಹುದು. ಅಂತಹ ಕಾಳಿಂಗ ಸರ್ಪವೊಂದನ್ನ ಭಾಗಮಂಡಲ ಬಳಿಯ ತಣ್ಣಿಮಾಣಿ ತೋಟದಲ್ಲಿ ಸೆರೆ ಹಿಡಿದು ರಕ್ಷಿಸಲಾಗಿದೆ. ಕುದುಪಜೆ ರಾಜಾ ಸುನಿ ಎಂಬವರ ತೋಟದಲ್ಲಿ ಪತ್ತೆಯಾಗಿ ಭಯಭೀತಿ ಮೂಡಿಸಿದ್ದ ದೈತ್ಯ ಉರ್ಗವನ್ನು ಮಡಿಕೇರಿಯ ಸ್ನೇಕ್ ಎದು ಸೆರೆ ಹಿಡಿದಿದ್ದಾರೆ. ಅಂದಾಜು 12 ಅಡಿ ಉದ್ದದ ಈ ಕಾಳಿಂಗ ಸರ್ಪವನ್ನು ಭಾಗಮಂಡಲದ ಅರಣ್ಯ ಸಿಬ್ಬಂದಿಯ ವಶಕ್ಕೆ ನೀಡಲಾಗಿದೆ. ಮಡಿಕೇರಿಯ ನಗರಸಭಾ ಸಿಬ್ಬಂದಿಯಾಗಿರುವ ಯದುಕುಮಾರ್ ಸಾವಿರಾರು ಹಾವುಗಳನ್ನು ಜನವಸತಿ ಮತ್ತು ಸಾರ್ವಜನಿಕ ಸ್ಥಳಗಳಿಂದ ಈವರೆಗೆ ಸೆರೆ ಹಿಡಿದು ರಕ್ಷಣೆ ಮಾಡಿದ್ದಾರೆ. ತಣ್ಣಿಮಣಿಯಲ್ಲಿ ಸಿಕ್ಕ ಹಾವು ಸೇರಿದಂತೆ ಈವರೆಗೆ ಯದುಕುಮಾರ್ 12 ಕಾಳಿಂಗ ಸರ್ಪಗಳಿಗೆ ಮುಕ್ತಿ ಕರುಣಿಸಿದ್ದಾರೆ. ಚಿತ್ತಾರ ನ್ಯೂಸ್, ಮಡಿಕೇರಿ.